ಖಡ್ಕಿ ಯೋಜನೆ ಅರ್ಥವಾಯ್ತಾ? ಜಾಜಿ ಬಂಗಾರಿ ಮದುವೆ ಆಗಿದ್ರು ಸಹ ಜಾಜಿ ಗರ್ಭಕ್ಕೆ ಕಾರಣವಾಗೋದಕ್ಕೋಸ್ಕರ ಈ ಖಡ್ಕಿ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಅಸಹ್ಯ, ಅಧರ್ಮ. ಜಾಜಿ ಮದುವೆ ಆಗಿರೋದು ಬಂಗಾರಿನ, ಅವನ ಜಾಗಕ್ಕೆ ಬೇರೆಯವ್ರನ್ನ ಮೋಸದಿಂದ ಕಳಿಸೋದು ಎಷ್ಟು ಸರಿ? ಇಲ್ಲಿ ಸರಿ ತಪ್ಪು ಮುಖ್ಯ ಆಗೋಲ್ಲ ವೈಜಯಂತಿ. ಇದರಿಂದ ಶ್ರೀಚಕ್ರ ಸಿಗುತ್ತಾ ಇಲ್ವಾ ಅನ್ನೋದು ಮುಖ್ಯ ಆಗುತ್ತೆ. ಶ್ರೀಚಕ್ರ ಸ್ವರೂಪಿ ಮಗುವನ್ನು ಪಡೆದುಕೊಳ್ಳೋದಕ್ಕೆ ಅಡ್ಡದಾರಿ ಹಿಡಿಲೇಬೇಕಾಗುತ್ತೆ. ಒಂದು ವೇಳೆ ಸೂರ್ಯಾಂಶು ಜಾಜಿ ಗರ್ಭಕ್ಕೆ ಕಾರಣವಾಗಿಬಿಟ್ರೆ ಆ ಗರ್ಭ ಸಂಜಾತ ಶಿಶುವಿನ ಮೇಲಿನ ಹಕ್ಕು ಖಡ್ಕಿ ಮತ್ತೆ ಸೂರ್ಯಾಂಶದಾಗ್ಬಿಡುತ್ತೆ. ಅದು ಖಡ್ಕಿಯ ಯೋಗ್ಯತೆ. ಇಂಥ ನೀಚ ಅಧರ್ಮದ ಯೋಚನೆಗಳೆಲ್ಲ ಅವನ ತಲೆಗೆ ಮಾತ್ರ ಬರೋದಲ್ವಾ. ಎಷ್ಟೇ ಆದರೂ ನಿಮ್ಮ ಸ್ನೇಹಿತ ನಿಮ್ಮ ಥರನೇ ಇರುತ್ತೆ ಅವನ ಯೋಚನಾ ಲಹರಿ. ಸಾಕು ಚಂದ್ರ, ಸಾಕು ನನ್ನ ಅವಮಾನಿಸಿ. ಪಾಪ, ಚಳಿಲಿ ನಡುಗ್ತಾ ಮಲಗಿದ್ದಾರೆ. ಈಗ ಅತ್ತೆ ಅಳಿಯ ಇಬ್ರು ಸೇರ್ಕೊಂಡು ಆ ಶ್ರೀಚಕ್ರ ಸ್ವರೂಪಿ ಮಗು ಖಡ್ಕಿ ಪಾಲಾಗದೇ ಇರೋ ಹಾಗೆ ಮಾಡೋದು ಹೇಗೆ ಮತ್ತು ಅದನ್ನ ನಮ್ಮ ಕೈವಶ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಜಾಜಿ ಈಗ ಬೇರೆಯವ್ರ ಮನೆ ಸೊಸೆ, ಅವಳಿಗೆ ಹುಟ್ಟೋ ಮಗು ಆ ಮನೆ ಸ್ವತ್ತಾಗತ್ತೆ. ನಮ್ಮನೆ ಸ್ವತ್ತು ಹೇಗಾಗತ್ತೆ? ಆಗುತ್ತೆ, ಅದಕ್ಕೆ ಯೋಚನೆ ಮಾಡಿ ಅಂತ ಹೇಳಿ. ಹೇಗೆ? ಸೂರ್ಯಾಂಶು ಅಲ್ಲಿಗೆ ಹೋಗಬಾರ್ದು. ನಮ್ಮ ಚಂದ್ರ ಹೋಗಬೇಕು, ಜಾಜಿ ಸಂಪರ್ಕ ಬೆಳೆಸಬೇಕು. ಅವಳು ಹುಟ್ಟೋ ಮಗು ನಮ್ಮನೆದಾಗುತ್ತೆ, ನಮ್ಮ ಸ್ವತ್ತಾಗುತ್ತೆ. ಶ್ರೀಚಕ್ರ ಸ್ವರೂಪಿ ಮಗು ನಮ್ಮ ಕೈವಶವಾಗುತ್ತೆ. ನಾನು ಹೇಳಿದ ವಿಚಾರದ ಬಗ್ಗೆ ಏನು ಯೋಚನೆ ಮಾಡಿದೆ? ಯಾವ ವಿಚಾರ? ಜಾಜಿ ಜೊತೆ ಸಂಪರ್ಕ ಸಾಧಿಸೋ ವಿಚಾರ. ನೀವು ನನಗೇನಾಗಬೇಕು? ಜನ್ಮ ಕೊಟ್ಟವನು ತಂದೆ, ಸಂದೇಹನ? ಎದೆ ಹತ್ರಕ್ಕೆ ಬೆಳೆದು ನಿಂತಿರೋ ಮಗನ ಹತ್ರ ಮಾತಾಡೋ ಮಾತಾಯಿತು. ಚಂದ್ರ ಚಂದ್ರ, ನನ್ನ ಯಾಕೆ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ? ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿಜವಾದ ತಂದೆ ಆದವನು ಮಗನಿಗೆ ಈ ವಯಸ್ಸಲ್ಲಿ ಏನು ಮಾಡ್ತಾನೆ ಹೇಳಿ? ಒಬ್ಬ ಯೋಗ್ಯ ಹೆಣ್ಣನ್ನು ಹುಡುಕಿ ಮದುವೆ ಮಾಡಿ ವಂಶ ಬೆಳೆಸು ಅಂತ ಹೇಳ್ತಾನೆ. ಆದರೆ ನೀವು ಯಾರ್ದೋ ಮನೆ ಸೊಸೆನ್ ತೋರಿಸಿ ಸಂಪರ್ಕ ಮಾಡಿ ವಂಶ ಬೆಳೆಸು ಅಂತ ಹೇಳ್ತಿರಲ್ಲ. ಬಹುಶಃ ಭೂಮಿ ಮೇಲೆ ಹೀಗೆ ಹೇಳೋ ಮೊದಲನೇ ಗಂಡುಗಲಿ ತಂದೆ ನೀವೇ ಇರಬೇಕು.
ಚಂದ್ರ, ನನ್ನ ಉದ್ದೇಶನೇ ಬೇರೆ ಇದೆ. ಎಲ್ಲಾನು ಬಿಡಿಸಿ ಹೇಳೋದಕ್ಕಾಗಲ್ಲ. ನನ್ನ ವಂಶ ಜಾಜಿಯಿಂದ ಬೆಳಿಬೇಕು. ಅವಳು ಇನ್ನೊಂದು ಮನೆ ಸೊಸೆನೋ ಇನ್ನೊಂದು, ನನಗದೆಲ್ಲ ಬೇಕಾಗಿಲ್ಲ. ಅವಳ ಗರ್ಭದಲ್ಲಿ ನನ್ನ ವಂಶದ ಕುಡಿ ಬೆಳಿಬೇಕು ಅಷ್ಟೇ. ಇದು ನಿಮ್ಮ ದುಷ್ಟತನದ ಪರಮಾವಧಿ. ಹೇಗೆ ಬೇಕಾದ್ರೂ ಅನ್ಕೋ, ನನಗೆ ಬೇಕಾಗಿರೋದು ಶ್ರೀಚಕ್ರ. ಅದನ್ನ ಮರ್ತು ಬಿಡಿ, ಅದು ನಿಮ್ಗೆ ಸಿಗೋದಿಲ್ಲ. ಇನ್ಯಾವುದೋ ಮನೆಯ ಸೊಸೆಗೆ ನಾನ್ ಗರ್ಭ ನೀಡಿ ಅವಳು ಗರ್ಭವತಿ ಆದ್ರೆ ಅವ್ರ ಮನೆ ಸಂತಾನ ಬೆಳೆಯತ್ತೆ ಹೊರತು ನಿಮ್ದಲ್ಲ. ಅವಳಿಗೆ ಹುಟ್ಟೋ ಶ್ರೀಚಕ್ರ ಸ್ವರೂಪಿ ಮಗು ಅವಳ ಸಂಸಾರದ್ದಾಗತ್ತೆ ಹೊರತು ನಿಮ್ದಲ್ಲ. ಅರ್ಥ ಮಾಡ್ಕೊಳ್ಳಿ. ನೀಚ ಬಂಡತನ ಬಿಟ್ಬಿಡಿ. ಸಂಪರ್ಕಕ್ಕಿಂತ ಸಂಬಂಧಗಳು ಹೆಚ್ಚು ಪ್ರಭಾವಶಾಲಿ. ವಿರೂಪಾಕ್ಷ ಶಾಸ್ತ್ರಿಗಳೇ, ಒಂದು ಸಾರಿ ಸಂಪರ್ಕ ಬೆಳೆದ್ಬಿಡಿ, ಆಮೇಲೆ ಸಂಬಂಧಗಳನ್ನ ಬೆಳೆಸೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಒಂದು ಮಹಾಶಕ್ತಿ ದೇವಸ್ಥಾನದ ಧರ್ಮದರ್ಶಿಯಾಗಿ ಅಧರ್ಮದ ಬಗ್ಗೆ ಮಾತಾಡ್ತಿರಲ್ಲ, ಧಿಕ್ಕಾರ! ಧಿಕ್ಕಾರ ನಿಮ್ಮ ಈ ಸ್ವಾರ್ಥ ಸಾಧನೆಯ ಸಂಚಿಗೆ. ನೋಡ್ದ್ಯಾ ವೈಜಯಂತಿ ಇವನ್ನ ಎಷ್ಟು ತೀಕ್ಷ್ಣವಾಗಿ ಮಾತಾಡ್ತಾ ಇದ್ದಾನೆ ಅಂತ. ಹೆಂಗಳೆಯರ ಜೊತೆಯಲ್ಲಿ ಬೆಳೆದವನಿಗೆ ಹೆಂಗರಳಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇವನ ಮೈಯ ಕಣಕಣದಲ್ಲೂ ನನ್ನಡೆಗೆ ವಿಷದ ರಕ್ತಾನೇ ಹರಿತಾ ಇದೆ. ಇದೇನಾ ನೀನು ಅವನು ಬೆಳೆಸಿದ ರೀತಿ? ಅತ್ತೆ ಮೇಲೆ ದಬ್ಬಾಳಿಕೆ ತೋರಿಸಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಹುಷಾರ್. ಅಮ್ಮ ಅಮ್ಮ ಅಮ್ಮ, ಏನು ಅದು? ಅದು ಏನ್ ಅದು ಇದು ಅಂತ ನನಗೇನ್ ಗೊತ್ತಾಗಲ್ಲ ಅನ್ಕೊಂಡ್ಯಾ? ನಾನೆಷ್ಟು ಬೇಡ ಬೇಡ ಆದ್ರೂ ಆ ಜಾಜಿ ಬಂಗಾರಿಗೆ ಅದನ್ನೆಲ್ಲ ಬೇರೆ ಕೊಟ್ಟು ಬಂದಿದ್ಯಾ? ಅವಳೀಗ ಬೇಡ ಅಂತ ವಾಪಸ್ ತಂದಿಟ್ಟಿದ್ದಾಳೆ. ಆಯ್ತಾ? ಈ ತಾಯಿ ಮಾತಿಗೆ ಸ್ವಲ್ಪ ಏನಾದ್ರೂ ಬೆಲೆ ಬೇಡವೇನೋ? ಏನೇ ಲಲಿತಾ, ಇದೆಲ್ಲ ನಿಂದೆನ ಕುಮ್ಮಕ್ಕು? ಇವನ್ ಹೋಗಿರೋದಿಲ್ಲ, ನೀನೆ ಅದನ್ನೆಲ್ಲ ಕೊಟ್ಟು ಕಳ್ಸಿರ್ತೀಯ. ಹಿರಿಯರಿಗೆ ಗೌರವ ಕೊಡೋದನ್ನ ನೀನಂತೂ ಕಲ್ತಿಲ್ಲ, ನಿನ್ ಮಗಳಿಗೂ ಕಲ್ಸಿಲ್ಲ. ಅದಕ್ಕೆ ಅವಳು ಹಿರಿಯರ ಮಾತನ್ನ ನಿರ್ಲಕ್ಷ್ಯ ಮಾಡಿ ಬಂಗಾರಿ ಜೊತೆ ಓಡ್ ಹೋಗಿರೋದು. ಅದೇನೋ ಗಾದೆ ಇದೆಯಲ್ಲ, ತಾಯಂತೆ ಮಗಳು ನೂಲಂತೆ ಸೀರೆ ಅಂತ. ಹಾಗಾಯ್ತು.